ನಮಸ್ಕಾರ ಸರ್. ಸರ್ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಇಂಡಸ್ಟ್ರಿ ಹೇಗಿದೆ ಸರ್ ನಿಮ್ದು? ನೀವು ನೋಡ್ದಂಗೆ ಈಗ ಚೆನ್ನಾಗಿ ಬೆಳೀತಾ ಇದೆ ಸರ್. ಓಕೆ, ಇನ್ನೂ ಬೆಳಿಬೇಕು. ಓಕೆ, ಎಸ್ ಸರ್. ಸರ್ ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಸರ್ ನಿಮ್ಮಿಂದ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಅವರು ಹೋಗೋಣ. ಸರ್ ಈ ಪಾತ್ರ ಈ ಸಿನಿಮಾದಲ್ಲಿ ಸೊ ಹಾರರ್ ಥ್ರಿಲ್ಲರ್, ಸೊ ನೀವು ಒನ್ ಆಫ್ ದ ವಿಲನ್ ಸಿನಿಮಾದಲ್ಲಿ ಅಲ್ವಾ? ಸೊ ಹೇಗೆ ಹೇಗೆ ಅಪ್ರೋಚ್ ಆಯಿತು, ಹೇಗೆ ಬಂತು ಈ ಕ್ಯಾರೆಕ್ಟರ್ ಎಲ್ಲ ನಿಮಗೆ? ಕ್ಯಾರೆಕ್ಟರ್ ಅಂತಂದ್ರೆ ನಾನು ಶಂಕರ್ ಅವರು ನಮ್ಮನ್ನ ಪರಿಚಯ ಮಾಡಿದ್ರು. ಓಕೆ, ಹಂಗಾಗಿ ಇದ್ರಲ್ಲಿ ಒಂದು ಮಾಯಾವಿಲ್ಲ ಒಂದು ಚಾನ್ಸ್ ಸಿಕ್ಕಿ ನಾನು ಸಹ ಇವರ ಒಟ್ಟಿಗೆ ಕೆಲಸ ಮಾಡ್ತಾರೆ. ಈ ಸಿನಿಮಾದ ಒಟ್ಟಿಗೆ ನೀವು ಅವ್ರ ಜೊತೆಗೆ ಇರ್ತೀರಾ? ಕಾಂಬಿನೇಷನ್ ಇದೆ. ಹೌದಾ? ಓ ಸೂಪರ್. ಸರ್ ನಿಮ್ ತುಂಬಾ ಸಿನಿಮಾಗಳು ಮಾಡಿದ್ದೀರಾ, ಸೊ ಹೊಸಬರ ತಂಡ ಇದು, ಸೊ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಸೊ ತಂಡದ ಬಗ್ಗೆ ಹೇಳಿ, ಹೇಗೆ ಅನ್ನಿಸ್ತು, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ? ನನಗೆ ಈ ಚಿತ್ರದ ನಿರ್ದೇಶಕರು ಶಂಕರ್ ಅವರು ನನಗೆ ಫೇಸ್ಬುಕ್ ಫ್ರೆಂಡ್. ನನಗೆ ಓಕೆ, ಮೊದಲು ಫೇಸ್ಬುಕ್ಕಲ್ಲಿ ಪರಿಚಯ ಆಗಿ ಆಮೇಲೆ ಒಂದು ರೀತಿ ಮೆಸೇಜ್ ಹಾಕಿರೋ ಒಂದಿನ, ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸಣ್ಣ ಕ್ಯಾರೆಕ್ಟರ್ ಇದೆ ಮಾಡ್ತಿರೋದು, ಈ ಸಿನಿಮಾ ಅಲ್ಲ ಯಜಮಾನ್ರೆ ನಿಮ್ಮ ಕತೆ ಹೇಳ, ಹೀರೋ ತಂದೆ ಕ್ಯಾರೆಕ್ಟರ್ ಬಟ್ ತುಂಬ ಸಣ್ಣದಾಗಿದೆ ಅಂತ ಹೇಳಿದ್ರು. ಒಪ್ಕೊಂಡೆ, ಮಾಡಿದೆ, ಖುಷಿ ಅನಿಸ್ತು ಅವ್ರಿಗೆ. ಆಮೇಲೆ ಮುಂದಿನ ಸಿನಿಮಾ ಸರ್ ನಿಮ್ಮನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕ್ಯಾರೆಕ್ಟರ್ ಒಂದು ಕ್ರಿಯೇಟ್ ಮಾಡಿದ್ದೀನಿ, ಮಾಯಾವಿ ಅನ್ನೋ ಸಿನಿಮಾ ನಿಮ್ಮನ್ನು ಮಾಡಬೇಕು ಅಂತ ಖುಷಿಯಿಂದ ಮಾಡಿಕೊಟ್ಟೆ. ಅವ್ರಿಗೂ ಖುಷಿ ಆಯಿತು. ನನಗೆ ಹೊಸಬರನ್ನ ಬೆಳೆಸ್ಬೇಕು ಅನ್ನೋದು, ಯಾಕೆಂದರೆ ನಾವು ಕಷ್ಟಪಟ್ಟ ದಿನಗಳಲ್ಲಿ ನಮ್ಮನ್ನು ಬೆಳೆಸೋದು ಅಷ್ಟು ಕಮ್ಮಿ, ಬಟ್ ಈಗಿರೋರಿಗೆ ಅದ್ರ ಬೆಳೆಸ್ಬೇಕು ಅನ್ನೋ ಒಂದು ಇದಿತ್ತು ನನಗೆ ಮನಸ್ಸಲ್ಲಿ. ಅದರಿಂದ ಸಪೋರ್ಟ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ಅಂಡ್ ಈ ಸಿನಿಮಾದಲ್ಲಿ ಯಾವ ಥರ ಪಾತ್ರ ಸರ್ ನಿಮ್ದು? ಇದು ಒಂದು ರೆಸಾರ್ಟ್ನಲ್ಲಿ ನಡೆಯೋ ಒಂದು ಸಾವಿನ ಸುತ್ತ ನಡೆಯೋ ಕತೆ ಇದು. ರೆಸಾರ್ಟ್ ಮ್ಯಾನೇಜರ್ ಬಾಬು ಅಂಕಲ್ ಅವ್ರನ್ನ ಕ್ಯಾರೆಕ್ಟರ್ ನಾನೇ ಮಾಡ್ತಾ ಇರೋದು. ಓಕೆ, ಒಂದು ಉತ್ತಮವಾದ ಸಂದೇಶ ಇರುವಂಥ ಚಿತ್ರ. ಆ ಸಂದೇಶನ ನನ್ನ ಮೂಲಕನೇ ಹೇಳಿಸಿದ್ದಾರೆ ಈಗಿನ ಕಾಲದ ಯುವ ಪೀಳಿಗೆಗೆ. ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಕಂಟೆಂಟ್ ಇರುವಂಥ ಚಿತ್ರ ಇದು. ಓಕೆ ಸರ್, ನೀವು ಇದಕ್ಕೆ ಮುಂಚೆ ವರ್ಕ್ ಮಾಡಿದ್ದೀರಾ ಸಿನಿಮಾಗಳೆಲ್ಲ? ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಸ್? ಚಿಕ್ಕ ಕ್ಯಾರೆಕ್ಟರ್ ಅಂದ್ರೆ ಬೆಂಗಳೂರು ಗ್ಯಾರೇಜ್ ಅಲ್ಲಿ ಒಂದು ಮೂವಿ ನಿಂತಿದೆ, ಅದರಲ್ಲಿ ಮೇನ್ ರೋಲ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಓಕೆ, ಇದು ಎರಡನೇ ಸಿನಿಮಾನ ಇದು? ಸೂಪರ್ ಸೂಪರ್. ಓಕೆ, ಅಂಡ್ ಈ ಅವಕಾಶ ಸೊ ಅಂದ್ರೆ ಅದು ಫಸ್ಟ್ ಆಗಿದೆ, ಇದು ಫಸ್ಟ್ ಆಗಿದೆ ಸರ್? ಬೆಂಗಳೂರು ಗ್ಯಾರೇಜ್ ಅದು ಫಸ್ಟ್ ಆಗಿದ್ದು ಇದು, ಬಟ್ ಇದು ಸ್ವಲ್ಪ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಇದೇ ಶಂಕರ್ ಅವ್ರದ್ದು ಅಂದ್ರೆ ಯಜಮಾನ್ರೆ ಅಂತ ಒಂದು ಮೂವಿ ನಡೀತು, ಅದು ನಮ್ಮ ಊರಿನಲ್ಲೇ ಬಂದಿತ್ತು. ಅವಾಗ ಪರಿಚಯ ಆಗಿ ಎಲ್ಲ ಒಟ್ಟಿಗೆ ಸ್ನೇಹ ಆಯ್ತು. ಓಕೆ ಓಕೆ, ಸೊ ಅದರಿಂದ ಈ ಸಿನಿಮಾ ಕಂಟಿನ್ಯೂ. ಎಸ್ ಸರ್. ಸರ್ ನೀವು ನೋಡ್ದಂಗೆ ಸರ್ ಅಂದ್ರೆ ಇತ್ತೀಚೆಗೆ ಈ ಹಳೆ ಕಲಾವಿದರಿಗೆ ಚಾನ್ಸ್ ಕೊಡ್ತಾ ಇರೋ ಒಂದು ಕೂಗಿದೆ, ಸೊ ಅದು ನಿಜಾನಾ ಸರ್? ನಿಜ ಸರ್, ನಿಜ. ಹಳಬರ್ನ ಯಾರನ್ನೂ ಗುರುತಿಸ್ತಿಲ್ಲ. ಓಕೆ, ಈಗ ಹೊಸಬರು ಬರ್ತಾ ಇದ್ದಾರೆ ಫಾರ್ ವೇರಿಯಸ್ ರೀಸನ್ಸ್. ಓಕೆ, ಬಟ್ ಹೆಂಗೆ ಸರ್ ನಮ್ಮಲ್ಲೇ ಹಂಗೆ ಆಗ್ತಿದ್ಯಾ ಇಲ್ಲ ಬೇರೆ ಇಂಡಸ್ಟ್ರಿ ಹಂಗೆ ಆಗ್ತಿಲ್ವಲ್ಲ? ಬೇರೆ ಕಡೆ ಇಲ್ಲ ಸರ್, ಅದೇ ನಮ್ಮಲ್ಲೇ ಹಂಗೆ. ಮೇ ಬಿ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಮಾಡೋದಕ್ಕೆ ಹಳಬರು ಅಂದರೆ ಅವರು ಬೇರೆನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರ ಟ್ರೀಟ್ಮೆಂಟ್ ಆಗಲಿ ನೋಡ್ಕೊಳ್ಳೋ ಇದಕ್ಕೆಲ್ಲ ಖರ್ಚುಗಳು ಜಾಸ್ತಿ ಆಗುತ್ತೆ, ಬಡ್ಜೆಟ್ ಮೈಂಡೆಡ್ ಇರೋದ್ರಿಂದ ಸ್ವಲ್ಪ ಇರ್ಬೋದು ಅಂತ ನನಗನ್ಸುತ್ತೆ. ಈಗ ಬೇರೆ ಪಕ್ಕದ ಹೊರಗಡೆ ರಾಜ್ಯದ ಕಲಾವಿದರನ್ನೆಲ್ಲ ಕರ್ಕೊಂಡ್ಬಂದು ಅವ್ರಿಗೆ ಎಷ್ಟು ಖರ್ಚು ಮಾಡ್ತಿದ್ರು, ಅದರಲ್ಲಿ ಒಂದು ಕಾಲು ಭಾಗ ಅಷ್ಟು ಕೊಟ್ಟರೆ ಅವ್ರಿಗಿಂತ ಚೆನ್ನಾಗಿ ಮಾಡುವಂಥ ಕಲಾವಿದರು ಇದ್ದಾರೆ ನಮ್ಮಲ್ಲಿ. ಗುರುತಿಸ್ತಿಲ್ಲ. ಅದು ಹೇಳ್ತಾರಲ್ಲ ಹಿತ್ತಲ ಗಿಡ ಮದ್ದಲ್ಲ ಅಂತ, ಅದು ನಿಜನೇ ಅದು. ನೀವು ತುಂಬಾ ವರ್ಷಗಳಿಂದ ಇಂಡಸ್ಟ್ರಿ ಮಸಣದ ಹೂ ಇಲ್ಲಿ ಆ ಸಿನಿಮಾನ ಹುಟ್ಟೇ ಇರಲಿಲ್ಲ ಅವಾಗ. ಸೊ ಅವಾಗಿಂದ ಇರೋರು. ಸೊ ಎಲ್ಲ ಒಂದ್ ಕಡೆ ನೀವು ಅಂದ್ರೆ ಈ ತರ ಅಂದ್ರೆ ಇಷ್ಟೊತ್ತಿಗೆ ಬೇರೆ ಲೆವೆಲ್ ಹೋಗ್ಬೇಕಾಯ್ತು, ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಮಾಡ್ಬಿಟ್ಟು ಬ್ಯುಸಿ ಆಗ್ಬೇಕಾಯ್ತು. ಸೊ ಇಂಡಸ್ಟ್ರಿನ ಎಲ್ಲ ಒಂದ್ ಕಡೆ ನಿಮ್ಮ ಮೂಲೆಗೆ ಮಾಡ್ತಾ ಅಂತ ಡೈರೆಕ್ಟ್ ಆಗೇ ಮಾತಾಡ್ತಿದ್ದೀನಿ, ಆಕ್ಚುಲಿ ಕೇಳ್ತಾ ಇದ್ದೀನಿ. ಇಲ್ಲ, ಇಂಡಸ್ಟ್ರಿ ಅಂದ್ರೆ ಏನಾಗಿದೆ, ಅಪ್ ಟು ಒಂದು 90s ಎಲ್ಲ ಬೇರೆ ಇತ್ತು. ಓಕೆ, ಅದಾದ್ಮೇಲೆ ಟ್ರೆಂಡ್ ಚೇಂಜ್ ಆಯ್ತು. ಓಕೆ, ಮೊದಲಾದ್ರೆ ಒಂದು ಸಿನಿಮಾ ಮಾಡಿದಾಗ ಎಲ್ಲರೂ ಪರಿಚಯ ಇರೋರು, ನಿರ್ದೇಶಕನಿಗಾಗಲಿ ಅಥವಾ ಆಗಿನ ಮ್ಯಾನೇಜರ್ಗಳಿಗೆ ಈ ಕ್ಯಾರೆಕ್ಟರ್ಗೆ ಇಂಥ ಕ್ಯಾರೆಕ್ಟರ್ಸ್ ಇವ್ರು ಸೂಟ್ ಆಗ್ತಾರೆ, ಇಂಥ ಕಲಾವಿದರು ಸೂಟ್ ಆಗ್ತಾರೆ ಅಂತ ಹೇಳೋರು. ಈಗ ಹೊಸ ಹೊಸ ಕಲಾವಿದರು ಬರ್ತಾ ಇದ್ದಾರೆ, ಬರಬೇಕು, ಬಟ್ ಯಾರನ್ನ ಹಾಕೋದು ಯಾರನ್ನ ಬಿಡೋದು ಅನ್ನೋ ಒಂದು ಕಾನ್ಫ್ಲಿಕ್ಟ್ ಇದೆ. ನಾನು ಹೇಳಿದಾಗ ಬಡ್ಜೆಟ್ ಇರೋದ್ರಿಂದ ಕೆಲವರೆಲ್ಲ ಫ್ರೀಯಾಗಿ ಬಂದು ಮಾಡ್ಕೊಡ್ತೀನಿ ಅಂತ ಮಾಡೋರು ಜಾಸ್ತಿ, ಕೆಲವರು ದುಡ್ಡು ಹಾಕಿ ನಾನು ಮಾಡ್ತೀನಿ ಅನ್ನೋರು ಬಹಳ ಜನ ಬರ್ತಾ ಇದ್ದಾರೆ. ಹಾಗಿರುವಾಗ ನಮ್ಮಂಥವ್ರನ್ನೆಲ್ಲ ಮುರುಗುಂಪು ಮಾಡುವಂಥ ಒಂದು ಇದು ಸನ್ನಿವೇಶ ಉತ್ಪತ್ತಿ ಆಗ್ತಾಯಿದೆ ಅಂತ ನನಗೆ ಅನಿಸ್ತದೆ. ಆ್ಯಂಡ್ ಇನ್ನೊಂದು ಸರ್, ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಈಗ ರವಿಚಂದ್ರನ್ ಸರ್ ಅವಾಗಿನ ಟೈಮಲ್ಲಿ ಆ ಥರ ಡೈರೆಕ್ಟ್ರುಗಳು ಅವರೇ ಪ್ರೊಡಕ್ಷನ್ ಮಾಡಿ ಅವರೇ ಇದು ಮಾಡ್ತಾರೆ, ಆ ಥರ ಡೈರೆಕ್ಟ್ರುಗಳು ಕಮ್ಮಿ ಆಗ್ತಿದ್ದಾರೆ ಇಲ್ಲಿ ಅಂತ. ಒಂದು ಸಿನಿಮಾ ಮಾಡ್ತಾರೆ, ಅದು ವರ್ಕ್ ಆಗಿಲ್ಲ ಅಂದರೆ ಮುಗೀತು, ಅವ್ರು ಮತ್ತೆ ಹೋಗ್ತಾರೆ ಆಲ್ಬಮ್ ಹೋಗ್ಬಿಟ್ಟು. ಆ ಥರ ಜಾಸ್ತಿ ಆಗ್ತಿರೋದ್ರಿಂದ ಕಲಾವಿದರಿಗೆ ಕಷ್ಟ ಆಗ್ತಿದೆಯಾ ಅಂತ?
ಖಂಡಿತ ಸರ್ ಇದೆ, ಹೇಳಿದ ನಿಜ, ಅದೊಂದು ಕಾರಣ. ಸೊ ಈ ಥರ ಒಂದು ಕಲಾವಿದ ಜೊತೆ ಸೊ ಆ್ಯಕ್ಟ್ ಮಾಡಿದ್ದು ಫಸ್ಟ್ನೇ ಸಿನಿಮಾ, ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ? ಜಾಸ್ತಿ ಸುರೇಶ್ ಅಣ್ಣ ಆಗ್ಬೋದು, ಮತ್ತು ಎಂ ಕೆ ಮಠ ಸರ್ ಇದ್ದಾರೆ, ಅವ್ರೂ ಸಹ ಹೇಳ್ಕೊಟ್ಟಿದ್ದಾರೆ. ಸುರೇಶ್ ಅಣ್ಣವ್ರಿಗೆ ವಿಕಿ ನೀನು ಹೀಗೆ ಮಾಡು, ಸ್ವಲ್ಪ ಎಲ್ಲೋ ತಪ್ಪಾಗ್ತಾ ಇದೆ ಅಂತ ಕರ್ಕೊಂಡೋಗಿ ಹೇಳಿರೋಂಥದ್ದು ಇದೆ. ಜಾಸ್ತಿ ಸುರೇಶ್ ಅಣ್ಣವರು ಹೇಳ್ಕೊಟ್ಟಿದ್ದಾರೆ. ಓಕೆ, ಅವ್ರ ಹತ್ರ ಕಲೆ ತುಂಬಾ ಇದೆ ಆಕ್ಚುಲಿ. ಯಾಕಂದ್ರೆ ಅಂತ ಹಳಬ್ರು ಕಲಾವಿದ್ರು ನಮ್ಮಂತವ್ರು ಹೋಗಿರೋದು ಒಂದು ಪುಣ್ಯ. ನಾನು ಅಂದ್ರೆ ಈ ಸ್ಟೇಜು ಈ ಜೊತೆಲಿ ಕೂತ್ಕೊಂಡು ಮಾತಾಡೋದು ನಮ್ಮಂತ ಪುಣ್ಯ ಬೇರೆ ಇನ್ನೇನಿಲ್ಲ. ಅಂದ್ರೆ ಬೇಗ ಇಂಥವ್ರ ದೊಡ್ಡ ಜೊತೆಲಿ ಸಿಕ್ಕಿತ್ತು ನಮ್ಗೆ. ಅದ್ ಇಂಟರ್ವ್ಯೂನಲ್ಲೂ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ರ, ಅದು ಗ್ರೇಟ್. ಅವ್ರು ಬೇಕಾದ್ರೆ ಒಬ್ಬರೇ ಮಾಡೋದಾಯ್ತು, ನಾನು ಮಾಡೋಣ ಒಬ್ಬರೇ. ಆ ಮೆಂಟಾಲಿಟಿ ನಮ್ಗೆ ಬಂದಿಲ್ಲ, ಯಾಕೆಂದ್ರೆ ನಾನು ಅಣ್ಣವರು ಯೂನಿಟ್ ಅಲ್ಲಿ ಮಾಡಿರೋದ್ರಿಂದ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದೆ. ಅಲ್ಲಿ ಭೇದ ಭಾವ ಇರ್ತಿರ್ಲಿಲ್ಲ, ತಾರತಮ್ಯ ಇಲ್ಲ ನಮ್ಗೆ. ಎಲ್ಲರೂ ಕಲಾವಿದರೆ. ಈವನ್ ಅವರು ನಮ್ಮ ಲೈಟ್ ಆಫೀಸರ್ಸ್ ಆಗಿರ್ಬೋದು ಅಥವಾ ಕ್ಯಾಮರಾ ಅಸಿಸ್ಟೆಂಟ್ಗಳು ಆಗಿರ್ಬೋದು, ಎಲ್ಲರೂ ಒಂದೇ ರೀತಿ ಇರೋದ್ರಿಂದ ನಮ್ಗೆ ಇದು ಬಂದಿಲ್ಲ. ಯಾರು ಬಂದ್ರು ಕಲಾವಿದ ಸ್ನೇಹಿತ ತಮ್ಮ ಅನ್ಕೊಂಡೆ ಮಾತಾಡ್ಸ್ಕೊಂಡಿರ್ತೀವಿ ಚೆನ್ನಾಗಿ. ಸರ್ ನೀವು ಫೋನಲ್ಲೇ ಇದ್ದಾರೆ, ಕಾಂಟ್ಯಾಕ್ಟ್ ಅಲ್ಲೂ ಇರ್ತಾ ಇರ್ತಾರೆ, ಸ್ನೇಹ ಬೆಳ್ಕೊಂತಲ್ಲಿ. ಸೂಪರ್ ಸೂಪರ್. ಸರ್ ನೀವು ಆ ಟೈಮಿಂದ ಇರೋದ್ರಿಂದ ಹಾರರ್ ಮೂವಿ ಮಾಡೇ ಇಲ್ಲ? ಇಲ್ಲ, ಹಾರರ್ ಮಾಡಿಲ್ಲ ಸರ್, ಮಾಡೇ ಇಲ್ಲ. ಒಂದು ಸಿನಿಮಾ, ಎಷ್ಟೊಂದು ಸಿನಿಮಾ ಮಾಡಿದ್ದೀರಾ? ಒಂದು ಮಾಡಿದ್ರಿ, ಫಸ್ಟ್ ಟೈಮ್. ಹೌದು. ಸೊ ಅಂದ್ರೆ ಆ ಟೈಮಲ್ಲಿ ಅಪ್ರೋಚ್ ಆಗಿದೆ, ಯಾವ್ದನ್ನ ಬಿಟ್ಟಿದ್ದೀರಾ ಹೇಗೆ ಅಂತ? ಇಲ್ಲ, ನಾನು ಬಂದಿದ್ದ ಅವಕಾಶಗಳು ಯಾವ್ದು ಬಿಟ್ಟಿರಲಿಲ್ಲ. ಓಕೆ. ಕೆಲವು ಅವಕಾಶಗಳು ಕೈಯಿಂದ ಕಳ್ಸ್ಕೊಂಡು ಹೋಯ್ತು. ಫಾರ್ ಎಕ್ಸಾಂಪಲ್ ಜೀವನ ಚೈತ್ರದಲ್ಲಿ ಅಣ್ಣವ್ರ ಮಗನ ಕ್ಯಾರೆಕ್ಟರ್ಗೆ ಅಕ್ಕ ಅವ್ರು ಹೇಳಿದ್ರು, ಪರ್ವತಮ್ಮ ಅವ್ರು ಹೇಳಿದ್ರು, ಸುರೇಶ್ ನಮ್ಮ ಸಿನಿಮಾಗಳೆಲ್ಲ ಮಾಡಿದ್ರು, ಅವ್ರಿಗೆ ಮಾಡಿಸೋಣ ಅಂತ ಹೇಳಿ. ಅದು ಕೆಲವು ನಿಮ್ಗೆ ಗೊತ್ತಿರುತ್ತೆ, ಅದನ್ನು ಕಳ್ಸ್ಕೊಂಡು ಹೋಯ್ತು. ಹಾಗೆ ರಣಧೀರದಲ್ಲಿ ಜಗ್ಗೇಶ್ ಮಾಡಿದ ಕ್ಯಾರೆಕ್ಟರ್ ನಾನು ಮಾಡಬೇಕಾಗಿತ್ತು, ಅದು ಹೋಯ್ತು. ಆಗ ಸ್ವಲ್ಪ ನನಗೆ ಇದಾಯ್ತು, ನನ್ನ ಟೈಮು ಬ್ಯಾಡ್ ಟೈಮ್ ಅನ್ಸುತ್ತಾಗ ಎಲ್ಲೋ ಜಾರ್ಕೊಂಡು ಹೋಗ್ತಾ ಇದೆ ಅಂತೇಳಿ. ಆ ಟೈಮಲ್ಲೇ ಆಗಿತ್ತು. ಆಯ್ತದು. ಅದಾದ್ಮೇಲೆ ನಾನು ಬಿಡಬೇಕಾದ ಪರಿಸ್ಥಿತಿ ಬಂತು ಸಿನಿಮಾ ಫೀಲ್ಡ್. ಹೌದು, ತುಂಬಾ ವರ್ಷಗಳು. 93 ಕಲ್ಯಾಣ ರೇಖೆ ಕೊನೆ ಚಿತ್ರ ನಂದು. ಅದಾದ್ಮೇಲೆ ಬಿಟ್ಟು ಮತ್ತೆ ಒಂದು ಕೆಲಸದ ಕಡೆ ಹೋಗಿದೆ. ಪೂರ್ತಿ ಗಮನ ಅಲ್ಲೇ ಇದ್ರು, ಎಲ್ಲೋ ಒಂದ್ ಕಡೆ ಮನಸ್ಸಲ್ಲಿ ಮತ್ತೆ ಬರಬೇಕು ಅನ್ನೋ ಒಂದು ಅಭಿಲಾಷೆ ಇದ್ದೇ ಇತ್ತು. ಅದಕ್ಕೆ ಏನ್ ಬೇಕು, ನಾನು ನನ್ನ ಬಾಡಿ ಮೇಂಟೈನ್ ಮಾಡೋದಾಗ್ಲಿ ಎಲ್ಲ ಮೇಂಟೈನ್ ಮಾಡ್ಕೊಂಡೇ ಬಂದೆ. ಸಿನಿಮಾ ರಂಗದಲ್ಲಿ ಎಲ್ಲೇ ಇದ್ರು ಸಿನಿಮಾಲಿ ಇದ್ದೀನಿ ಅನ್ಕೊಂಡೆ ನಾನು ಮಾಡ್ಕೊಂಬಂದೆ. ಈಗ ಮತ್ತೆ 2018 ಕಮ್ ಬ್ಯಾಕ್ ಮಾಡಿದೆ. ಶಾಂತಲ್ ಪಾಪನ್ ಸೀರಿಯಲಿಂದ ಬಂದೆ. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಈಗ ಒಂಚೂರು ಬಿಸಿ ಆಗ್ತಾ ಇದೆ. ಸೀರಿಯಲ್ಸ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ? ಸೀರಿಯಲ್ಸ್ ಮಾಡಿದ್ದೆ ಸರ್. ಈ ನಡುವೆ ಸ್ವಲ್ಪ ಸೀರಿಯಲ್ಸ್ ಕಮ್ಮಿ ಮಾಡ್ತಾರೆ, ಯಾಕಂದ್ರೆ ಅದೇ ಬಂದು ಹೋಗುವಂತ ಕ್ಯಾರೆಕ್ಟರ್ಸ್ ಇದಕ್ಕೆ ಕರೀತಿದ್ದಾರೆ. ಒಂದು ಒಳ್ಳೆ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಸಿಕ್ಕರೆ ಮಾಡ್ತೀನಿ ನಾನು, ಖಂಡಿತ ಮಾಡ್ತೀನಿ ನಾನು. ಇವರು ಬಂದಿಲ್ಲ, ಅವಕಾಶ ಬಂದಿಲ್ಲ, ಕಾಯ್ತಾ ಇದ್ದೀನಿ. ಹೌದು. ಇಲ್ಲ, ಆಕ್ಚುಲಿ ಅದೇ ಹೇಳ್ದಂಗೆ ನಿಮ್ಗೆ ತುಂಬಾ ಅವಕಾಶಗಳು ಬರ್ಬೇಕಾಗಿತ್ತು, ತುಂಬಾ ಇಷ್ಟೊತ್ತಿಗೆ ಬೇರೆ ತರ ಕಾಣ್ಬೇಕಾಗಿತ್ತು, ನೀವು ನೋಡ್ಬೇಕಾಗಿತ್ತು. ಸಿನಿಮಾಗಳ ಅವಕಾಶಗಳು ಮಿಸ್ ಆಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಯಾರೇ ಅಪ್ರೋಚ್ ಮಾಡಿದ್ರು ಹೊಸಬರು ಖಂಡಿತ ಮಾಡ್ತಾನೆ. ಹೊಸಬ್ರು ಹಳಬ್ರು ಅಂತ ನೋಡ್ತಾ ಇಲ್ಲ. ಕ್ಯಾರೆಕ್ಟರ್ ಚೆನ್ನಾಗಿದ್ದು ಪ್ರೊಡಕ್ಷನ್ ಏನ್ ಬೇಕಾದ್ರು ಸಪೋರ್ಟ್ ನಾನು ಮಾಡ್ತೀನಿ. ಎಸ್. ಹಾರರ್ ಸಿನಿಮಾ ಅಂತ ಬಂದಾಗ ನಿಮ್ಗೆ ತುಂಬಾ ಇಷ್ಟವಾಗಿರೋ ಹಾರರ್ ಸಿನಿಮಾ ಯಾವ್ದು ಸರ್ ಕನ್ನಡದಲ್ಲಿ? ಜ್ಞಾಪಕ ಬರ್ತಿಲ್ಲ. ಓಕೆ. ಯಾವ್ದಾದ್ರು ಥಿಯೇಟರ್ ಹೋಗಿ ಭಯ ಬಿದ್ದಿರೋದು ಆ ಥರ ಚಿಕ್ಕ ವಯಸ್ಸಲ್ಲಿ, ಚಿಕ್ಕ ಹುಡುಗ ಟೈಮಲ್ಲಿ? ಇಂಗ್ಲಿಷ್ ಸಿನಿಮಾ ಎಕ್ಸಾರ್ಸಿಸ್ಟ್ ಬಂದಿತ್ತು. ಓಕೆ, ಭಯ ಬಿದ್ದಿದ್ರೆ ಥಿಯೇಟರ್ಗೆ ಹೋಗಿ. ಸೂಪರ್. ಸರ್ ನಿಮ್ಗೆ ಯಾವ್ದು ಹಾರರ್ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ? ನೋಡಿಲ್ಲ ನೀವು ಸಿನಿಮಾ? ಈ ಗಡ್ಡ ಕೂದಲೆಲ್ಲ ಈ ಸಿನಿಮಾಗೋಸ್ಕರ ಬಿಟ್ಟಿರೋದ ಹೇಗೆ? ಇಲ್ಲ ಸರ್, ನಾನು ಈಗೇನೆ ಮುಂಚೆಯಿಂದನೂ ಹೀಗೆ ಇದ್ರಾ? ಇವಾಗ ಸ್ವಲ್ಪ ಟ್ರೆಂಡಿಗೋಸ್ಕರ ಬಿಟ್ಟಿದ್ದೇನೆ. ಯಾವ ಸರ್ ನಿಮ್ದು ಆಕ್ಚುಲಿ? ದುರ್ಗ. ಅದರಲ್ಲೂ ದುರ್ಗ ಇದೆ ಆಕ್ಚುಲಿ. ಟೀಮ್ ಸ್ವಲ್ಪ ದುರ್ಗ ಒಂದ್ ಕಡೆಯವರು. ಇಲ್ಲ, ಆಕ್ಚುಲಿ ಸಿನಿಮಾಗೆ ಈ ತರ ಬಿಡ್ತಾರೆ, ಅದು ಇತ್ತೀಚೆಗೆ ಟ್ರೆಂಡ್ ಆಗ್ಬಿಟ್ಟಿದೆ. ನಾನಿನ್ನ ಬಿಡಲಾರೆ ಸೀರಿಯಲ್ ಅಲ್ಲಿ ನಮ್ಮ ಕೌರವ ವೆಂಕಟೇಶ್ ಅವರು ಪಾತ್ರ ಕೊಟ್ಟು ಫೈಟ್ ಸೀನ್ ಅದರಲ್ಲೂ ಪರಿಚಯ ಮಾಡಿಸಿದ್ದಾರೆ. ಓಕೆ, ಹೋಗ್ತಾ ಇದೆ. ಅದೇ ಇದೇ ಗೆಟಪ್ ಅಲ್ಲೇ ಇದೊಂದು ಸ್ವಲ್ಪ ಒಂದು 2-3 ಡೈರೆಕ್ಟ್ ಸಿಕ್ಬಿಟ್ರೆ ಇವ್ನ ಎದಾಕೊಂಡು ಹೋಗ್ಬಿಟ್ರೆ ವಿಲನ್ ಟೀಮ್. ಮೊನ್ನೆ ನಾನು ಫೋನ್ ಮಾಡಿದ್ದೆ ಅವ್ರಿಗೆ, ಆಡ್ ಶೂಟ್ ಇತ್ತು. ಗಡ್ಡ ಇದು ಟ್ರಿಮ್ ಮಾಡಿಸೋ ತರ ಇರುತ್ತೆ ಕಣೋ, ಮಾಡ್ತೀಯ ಅಂತ. ಇಲ್ಲ ಸರ್, ಕಂಟಿನ್ಯೂಟಿ ಹೋಗ್ಬಿಡುತ್ತೆ. ಹೌದು, ಆಮೇಲೆ ಚಾನ್ಸ್ ಸರ್ ಇತ್ತೀಚೆಗೆ ಗಡ್ಡ ಕೂದಲು ಬಿಟ್ರೆ ಟ್ರೆಂಡ್ ಹಾಕೋಬಿಡ್ತಾರೆ ವಿಲನ್ಸ್, ಇದಕ್ಕೆ ಹಿಂಗಾಗ್ತಾ ಇದೆ. ಎಸ್.
ಸರ್ ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸಿನಿಮಾ ಟೀಮ್ ಜೊತೆ ಈ ಹೊಸ ಸಿನಿಮಾ ಇಲ್ಲ ಸರ್, ಇದು ಮೊದಲನೇ ದಿನ ಸ್ವಲ್ಪ ಅವ್ರಿಗೆ ಹೊಸಬ ಪ್ರೊಡ್ಯೂಸರ್ ಆಗಿದ್ದರಿಂದ ಅವ್ರಿಗೆ ಸ್ವಲ್ಪ ತಡವರ್ಸಿದ್ರು. Okay. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಮ್ಮ ಆರ್ಟಿಸ್ಟ್ಗಳಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಮತ್ತು ನಮ್ಮ ಇಡೀ ಪ್ರೊಡಕ್ಷನ್ ಟೀಮ್ಗೆ ಏನು ಬೇಕು ಅಂತೇಳಿ. ಮಾರನೇ ದಿನ ಬೆಳಿಗ್ಗೆ ಪಾಪ 5 ಗಂಟೆಗೆ ನಮ್ಮ ಪ್ರೊಡ್ಯೂಸರು ಇದು ಕಾಫಿ ರೆಡಿ ಓ. ಕಾಫಿ ಮಾಡಿ ನಮ್ಗೆ ಏನೇನು ಬೇಕಲ್ಲ ಟೈಮ್ ಟು ಟೈಮ್ ಬರೋದು. ತುಂಬ ಅದೇ ಫ್ಯಾಮಿಲಿ ಥರ ಆಗ್ಬಿಟ್ರು ನಾವೆಲ್ಲ. ಒಂದು ವಾರ ಹೇಗೋಯ್ತು ಅಂತಲೇ ಗೊತ್ತಿಲ್ಲ ನಮಗೆ, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಾವೆಲ್ಲ. ಸೂಪರ್ ಸರ್, ಒಳ್ಳೇದಾಗಲಿ ಸರ್, ಹಿಂಗೆ ಚಾನ್ಸ್ ಸಿಗ್ತಾ ಇರಲಿ. ಸೊ ಕಂಟಿನ್ಯೂ ಮಾಡಿ ನಿಮ್ಮ ಒಂದು ಜರ್ನಿನ. ಖಂಡಿತ ಸರ್. ಅಂಡ್ ರಿಯಾಲಿಟಿ ಶೋಗಳಲ್ಲೂ ಎಲ್ಲೂ ನಿಮ್ಗೆ ಇಲ್ಲ sir. ಇನ್ವೈಟ್ ಮಾಡಿಲ್ಲ. ಮಾಡಬೇಕು ಆ್ಯಕ್ಚುಲಿ, ನಾನು ಈ ಮೂಲಕ ಕೇಳ್ತೀನಿ. ಹೇಳಿ sir, thank you. ಸೊ ಒಳ್ಳೇದಾಗಲಿ ಸರ್, ನಿಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫೈನಲ್ ಪ್ರೇಕ್ಷಕರಿಗೆ ನಿಮ್ಮ ಕಡೆ ಒಂದು ಮಾತು. ಈ ಮಾಯಾವಿ ಚಿತ್ರ ಒಂದು ಉತ್ತಮವಾದ ಸಂದೇಶವನ್ನು ನೀಡುವಂಥ ಚಿತ್ರ. ಇಡೀ ಮನೆ ಮಂದಿ ಎಲ್ಲ ಮಕ್ಕಳು, ಎಸ್ಪೆಷಲಿ ಹೆಣ್ಣು ಮಕ್ಕಳು, ಆಮೇಲೆ ಅವರ ತಂದೆ ತಾಯಿಗಳು ಬಂದು ನೋಡುವಂಥ ಚಿತ್ರ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ. ನಿಮಗೆ ನೀವು ಕೊಡೋ ಹಣಕ್ಕೆ ಯಾವುದೇ ರೀತಿ ಮೋಸ ಆಗಲ್ಲ. ಎಲ್ಲ ರೀತಿಯ ನಿಮಗೆ ಮನರಂಜನೆ ನೀಡುವಂಥ ಚಿತ್ರ ಇದು. ಒಳ್ಳೆಯ ಕಂಟೆಂಟ್ ಇದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಈ ನಮ್ಮ ಹೊಸ ಚಿತ್ರತಂಡವನ್ನು ಹರಿಸಿ ಹಾರೈಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್.